ಎಲ್ಲರಿಗೂ ನಮಸ್ಕಾರ. ಎಜುಕೇಟ್, ಆರ್ಗನೈಸ್, ಅಜಿಟೇಟ್. ಶಿಕ್ಷಣ ಕೊಡು, ಸಂಘಟಿಸು, ಹೋರಾಡು ಅನ್ನುವಂತಹ ಸಂದೇಶವನ್ನ ಜಗತ್ತಿಗೆ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಈ ದಿನ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಕೋಟ್ಯಾಂತರ ಪರಿಶಿಷ್ಟ ವರ್ಗದ, ಹಿಂದುಳಿದ ವರ್ಗದ, ಬಡ ಕುಟುಂಬದ, ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ದೇಶದ ಪ್ರತಿಯೊಂದು ಹೆಣ್ಣು ಮಕ್ಕಳ ಒಂದು ಒಳಿತಿಗಾಗಿ ಅವರಿಗೆ ಶಿಕ್ಷಣವನ್ನ ಒಂದು ಹಕ್ಕಾಗಿ ಕೊಟ್ಟು ಅವರನ್ನು ಸಂಘಟಿಸಿ ಅವರ ಒಂದು ಹಕ್ಕಿಗಾಗಿ ಹೋರಾಟ ಮಾಡಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕನ್ನ ಸಿಗೋ ಹಾಗೆ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದರ ಬುನಾದಿಯನ್ನ ಹಾಕಿದ್ರು. ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಇರುವಂತಹ ಮೂಢನಂಬಿಕೆ ಆಗ್ಬೋದು, ಈ ಹಿಂದೆ ಪಾಲಿಸ್ತಿದ್ದಂತಹ ಮನುಸ್ಮೃತಿ ಆಗ್ಬೋದು. ಇಲ್ಲಿ ತಮ್ಮ ಒಂದು ಜಾತಿಯ ಮೇರೆಗೆ, ತಮ್ಮ ಒಂದು ಹುಟ್ಟಿನಿಂದ ಬಂದಂತಹ ಜಾತಿಯ ಮೇರೆಗೆ ಅವರನ್ನ ಅಸ್ಪೃಶ್ಯರು ಅಂತ ಕರೆದಂತಹ ಸಮಾಜವನ್ನ, ಅದರ ವ್ಯವಸ್ಥೆಯನ್ನೇ ಬದಲಾಯಿಸುವಂತಹ ಸಂವಿಧಾನವನ್ನ ಬರೀತಾರೆ ಅಂಬೇಡ್ಕರ್ ಅವರು. ಅವರನ್ನ ಸ್ಕೂಲಲ್ಲಿ ಬೇರೆ ಮಕ್ಕಳ ಜೊತೆ ಕೂತ್ಕೋಬಾರ್ದು, ನೀನು ಅಸ್ಪೃಶ್ಯ ಅಂತ ದೂರ ಕೂಡಿಸಿದಂತಹ, ನಿಮಗೆ ಜೊತೆಗೆ ಶಿಕ್ಷಣಕ್ಕೆ ಯಾವುದೇ ಪರಿಶಿಷ್ಟ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ, ಹೆಣ್ಣು ಮಕ್ಕಳಿಗೆ ಅಧಿಕಾರನೇ ಇಲ್ಲ, ನೀವು ಶಿಕ್ಷಿತರಾಗುವಂತಿಲ್ಲ ಅನ್ನುವಂತಹ ಸಮಾಜದಲ್ಲಿ 32 ಡಿಗ್ರಿಗಳನ್ನ ತಗೊಂಡಂತವರು ಅಂಬೇಡ್ಕರ್ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅವರು ವ್ಯಾಸಂಗ ಮಾಡಿ ವಾಪಸ್ ಬಂದು ಇಲ್ಲಿ ಒಂದು ಗವರ್ಮೆಂಟ್ ಆಫೀಸಲ್ಲಿ ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿನ ಪ್ಯೂನ್ ಬಂದು ಫೈಲ್ಗಳನ್ನ ಅವ್ರ ಹತ್ರ ಎಸಿತಾರೆ. ಯಾಕೆ? ಆ ಪ್ಯೂನ್ ಬಂದು ಮೇಲ್ಜಾತಿಯವರು, ಇವರು ಪರಿಶಿಷ್ಟ ವರ್ಗದವರು ಅಂತ, ಅಸ್ಪೃಶ್ಯರು ಅಂತ. ಇವತ್ತು ನೋಡಿ, ಪ್ರತಿ ಒಂದು ಗವರ್ಮೆಂಟ್ ಆಫೀಸಲ್ಲಿ ಅವರ ಫೋಟೋ ಇದೆ. ಇದು ಸಾಧನೆ ಅಂದ್ರೆ. ಇಂತಹ ಮಹಾನುಭಾವ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಹಕ್ಕು, ಸಮಾನಾದ ಹಕ್ಕು, ರೈಟ್ ಟು ವೋಟ್ ಇಂದ ಹಿಡಿದು ರೈಟ್ ಟು ಮ್ಯಾರೇಜ್ ಅಂಡ್ ಡಿವೋರ್ಸ್, ರೈಟ್ ಟು ಪ್ರಾಪರ್ಟಿ, ಮತ್ತೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಲಿಟರಲಿ ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ದೌರ್ಜನ್ಯ ಆಗದಂತೆ ಒಂದು ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಯಾವುದೇ ಒಂದು ರೀತಿಯ ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯವನ್ನ ತಡೆಯೋದು, ಸಹಿಸೋದು ತಪ್ಪು, ಅಥವಾ ತಾರತಮ್ಯ ಮಾಡೋದು ಒಂದು ಕ್ರೈಮ್ ಅಂತ ಹೇಳಿದಂತಹ ಅಂಬೇಡ್ಕರ್ ಅವರು ಇವತ್ತು ನಮ್ಮ ದೇಶದಲ್ಲಿ ನಾವು ಯೋಚನೆನೂ ಮಾಡೋಕ್ಕಾಗಲ್ಲ, ಈ ಒಂದು ಹಕ್ಕುಗಳಿಲ್ಲ ಅಂದಿದ್ರೆ ನಮ್ಮ ಜೀವನ ಏನಾಗ್ತಿತ್ತು ಅಂತ. ಇವತ್ತು ನಾನು ನಿಮ್ಮ ಮುಂದೆ ಬಂದು ಅದೇ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಡಿಗ್ರಿ ತಗೊಂಡು, ಆರ್ಮಿಯಲ್ಲಿ ಕೆಲಸ ತಗೊಂಡು, ಒಬ್ಬಳು ಶಿಕ್ಷಿತ ಹೆಣ್ಣು ಮಗಳಾಗಿ ನಿಮ್ಮ ಮುಂದೆ ಇದೀನಿ ಅಂದ್ರೆ ಕೂಡ ಕಾರಣ ಅದಕ್ಕೆ ಅಂಬೇಡ್ಕರ್ ಅವರು. ಅದಕ್ಕೆ ಕಾರಣ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಹಕ್ಕುಗಳು. ಆದ್ರೆ ಈ ಸಂವಿಧಾನವನ್ನ ರಕ್ಷಣೆ ಮಾಡುವುದು ಕೂಡ ನಮ್ಮ ಜವಾಬ್ದಾರಿ. ಮಾಡ್ತಾ ಇದ್ದಿದ್ರೆ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ವಿರುದ್ಧ ನಮಗೆ ಹಕ್ಕಿದೆ. ಆದ್ರೂ ಕೂಡ ಇವತ್ತು ಕೂಡ ದೇವಸ್ಥಾನಗಳಲ್ಲಿ ಒಂದು ಮಗು, ದಲಿತ ಮಗು ದೇವಸ್ಥಾನನ ಒಳಗೋಯ್ತು ಅಂತ ಅದರ ಒಂದು ಶುದ್ಧೀಕರಣ ಮಾಡ್ತಾರಂತೆ. ಇದು ನಮ್ಮ ಸಮಾಜದ ಒಂದು ಮನಸ್ಥಿತಿಯಾಗಿದೆ. ಹಲವಾರು ಯುವಕ ಯುವತಿಯರಲ್ಲಿ ಆತ್ಮವಿಶ್ವಾಸವನ್ನ ಅವರ ಹುಟ್ಟಿನಿಂದ, ಅವರ ಜಾತಿಯಿಂದ, ಅಥವಾ ಅವರ ಧರ್ಮದಿಂದ, ಅಥವಾ ಅವರ ಆರ್ಥಿಕ ನೆರವಿಂದ ಅವರಿಗೆ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತಹ ಸಮಾಜದಲ್ಲಿ ಇವತ್ತು ನಾವೆಲ್ಲ ಅಂಬೇಡ್ಕರ್ ಅವರು ಅಷ್ಟು ಹೋರಾಟ ಮಾಡಿ, ಅಂಬೇಡ್ಕರ್ ಅವರು ಅಷ್ಟು ಅಧ್ಯಯನವನ್ನ ಮಾಡಿ ಬರೆದಂತಹ ಕಾನ್ಸ್ಟಿಟ್ಯೂಷನ್ ಕೂಡ ಇವತ್ತು ನಾವು ಸರಿಯಾಗಿ ಕಾಪಾಡಿಕೊಂಡಿಲ್ಲ ಅಂದ್ರೆ ಅವರಿಗೆ ಅದು ಗೌರವ ಕೊಟ್ಟಂಗೆ ಅಲ್ಲ. ಅಂಬೇಡ್ಕರ್ ಜಯಂತಿ ಆಚರಿಸೋದಷ್ಟೇ ಅಲ್ಲ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ನಾವು ಎಲ್ಲ ಮೈಗೂಡಿಸ್ಕೋಬೇಕು. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.